ಬಿಡಿ. ಹಾಗೆ ಬೇರೆ ಕಡೆಯಿಂದ ನಿಮ್ಮ ಹೆಸರು ಹೇಳಿ ಫಸ್ಟ್. ಲಕ್ಷ್ಮಿ. ಹೇಳಿ. ಈಗ ನಾನು ದೇವ್ರ ಪೂಜೆ ಮಾಡಿ ಈಗ ನಾನು ಹೊರಗಡೆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ಹಲೋ ಫ್ರೆಂಡ್ಸ್, ನಾವಿವತ್ತು ರೆಡಿ ಆಗಿಬಿಟ್ಟು ದೇವಸ್ಥಾನಕ್ಕೆ ಹೊರಟಿದ್ದೀವಿ. ಯಾವ ದೇವಸ್ಥಾನ ಏನು ಅಂತ ಈ ವಿಡಿಯೋ ಪೂರ್ತಿಯಾಗಿ ನೋಡಿ ಹೇಳ್ತೀನಿ. ನಾವು ನಮ್ಮ ಹಸ್ಬೆಂಡ್ ಇಬ್ಬರು ಗಾಡಿಯಲ್ಲಿ ದೇವಸ್ಥಾನಕ್ಕೆ ಹೊರಟ್ವಿ. ಈ ದೇವಸ್ಥಾನ ಇರೋದು ವಿವಿಪುರಂನಲ್ಲಿ. ನಾವು ಹೋಗ್ತಿರುವಂತಹ ದೇವಸ್ಥಾನ ಸುಬ್ರಹ್ಮಣ್ಯ ದೇವಸ್ಥಾನ. ಹಾಗೆ ನಾವು ಆನ್ ದ ವೇ ಹೋಗ್ತಾ ಮೆಜೆಸ್ಟಿಕ್ ಕಡೆಯಿಂದ ಹೋದ್ವಿ. ಮೆಜೆಸ್ಟಿಕ್ ಕಡೆಯಿಂದ ಹೋಗುವಾಗ ತುಂಬಾನೇ ರಶ್ ಇರುತ್ತೆ. ಯಾವಾಗ ಹೋದ್ರೂ ನೋಡ್ತಾ ಇರ್ಬೋದು. ನಾವು ಆಲ್ರೆಡಿ ದೇವಸ್ಥಾನ ಹತ್ರ ಬಂದು ಗಾಡಿ ಪಾರ್ಕಿಂಗ್ ಮಾಡಿದ್ವಿ. ಈಗ ದೇವಸ್ಥಾನದ ಒಳಗಡೆ ಎಂಟ್ರಿ ಕೊಡ್ತಾ ಇದ್ದೀವಿ. ನಾವು ಇಲ್ಲಿ ಹೋದ ತಕ್ಷಣ ಕಾಲು ಕೈಯನ್ನ ತೊಳೆದುಕೊಂಡ್ವಿ. ನೋಡಿ, ಇದು ದೇವಸ್ಥಾನದ ಎಂಟ್ರೆನ್ಸ್. ತುಂಬಾನೇ ಚೆನ್ನಾಗಿದೆ ದೇವಸ್ಥಾನ. ನಿಮಗೆ ವಿವಿಪುರಂ ಅಂದ ತಕ್ಷಣ ಫುಡ್ ಸ್ಟ್ರೀಟು, ಅವರೆಕಾಳು ಮೇಳ ಅಷ್ಟೇ ಸಡನ್ ಆಗಿ ನೆನಪು ಬರುತ್ತೆ ಅಲ್ವಾ. ಯಾರೇ ಆಗಲಿ ವಿವಿಪುರಂ ಅಂದ ತಕ್ಷಣ ಫುಡ್ ಸ್ಟ್ರೀಟೇ ಫಸ್ಟ್ ಅವ್ರ ಮೈಂಡಿಗೆ ಬರೋದು. ಬಟ್ ಇದಲ್ಲದೆ ಇಲ್ಲಿ ವಿವಿಪುರಂ ಅಲ್ಲಿ 5 ತುಂಬ ಸುಂದರವಾದಂತಹ ದೇವಸ್ಥಾನಗಳು ಸಹ ಇದೆ. ಅದರಲ್ಲಿ ಈ ಸುಬ್ರಹ್ಮಣ್ಯ ದೇವಸ್ಥಾನನೂ ಒಂದು. ವಿವಿಪುರಂ ಬಸವನಗುಡಿ ಹತ್ರ ಬರುತ್ತೆ. ಈಗ ನಾನು ನಿಮಗೆ ತಿಳಿಸ್ಕೊಡ್ತಿರುವಂತಹ ದೇವಸ್ಥಾನದ ಬಗ್ಗೆ, ಸುಬ್ರಹ್ಮಣ್ಯ ದೇವಸ್ಥಾನ, ಇದರ ವಿಶೇಷತೆಗಳನ್ನು ನಾನು ಏನು ಅಂತ ನನಗೆ ಗೊತ್ತಿರೋ ಅಷ್ಟು ನಿಮಗೆ ತಿಳಿಸ್ಕೊಡ್ತೀನಿ. ಇದು ಬೆಂಗಳೂರಿನ ಹೃದಯ ಭಾಗದಲ್ಲಿರುವಂತಹ ಅತ್ಯಂತ ಪುರಾತನ ಹಾಗೂ ಪ್ರಸಿದ್ಧ ದೇವಾಲಯ ಆಗಿದೆ. ಪ್ರತಿ ಮಂಗಳವಾರ, ಅದರಲ್ಲೂ ವಿಶೇಷವಾಗಿ ಷಷ್ಠಿ ಹಾಗೂ ಶ್ರಾವಣ ಮಾಸದಲ್ಲಿ ಅಪಾರ ಸಂಖ್ಯೆಯ ಜನ ಬರ್ತಾರೆ. ಮಹಾರಾಷ್ಟ್ರದಿಂದ ವಲಸೆ ಬಂದ ಉದ್ಯಮಿ ಕುಟುಂಬದವರ ದಾನಿಗಳಾದ ಸಜ್ಜನ್ ರಾವ್ ಎಂಬುವವರು 1934ರಲ್ಲಿ ದ್ರಾವಿಡ ಶೈಲಿಯಲ್ಲಿ ನಿರ್ಮಿಸಿದ ಶಿಲ್ಪಮಯ ದೇವಾಲಯವು ಇದಾಗಿದೆ. ಈ ದೇವಾಲಯ ವಿಜಯನಗರ ಶೈಲಿಯಲ್ಲಿರುತ್ತದೆ. ಈ ದೇವಾಲಯದಲ್ಲಿ 3 ಗರ್ಭಗುಡಿ ಇವೆ. ಒಂದು ಗಣಪತಿ ದೇವ ಸಮೇತ ಗರ್ಭಗುಡಿ ಇದೆ, ಹಾಗೂ ದೇವಸೇನ ಸಮೇತ ಸುಬ್ರಹ್ಮಣ್ಯ ದೇವಸ್ಥಾನ ಹಾಗೂ ಶ್ರೀಕೃಷ್ಣ ಪರಮಾತ್ಮನ ಸನ್ನಿಧಾನವಿದೆ. ನಾನು ಕೊಟ್ಟಿರುವ ಮಾಹಿತಿಯಲ್ಲಿ ಏನಾದರೂ ತಪ್ಪಿದ್ದರೆ ಕ್ಷಮೆ ಇರಲಿ. ನೋಡ್ತಾ ಇರ್ಬೋದು, ಇದು ನೈಟಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ದೇವಸ್ಥಾನ ಅಂತ. ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಇದು. ಇಲ್ಲಿ ಜಾತ್ರಾ ಸಮಯದಲ್ಲಿ ಇದನ್ನ ಮಾಡಿರ್ತಾರೆ, ಈ ರೀತಿಯಾಗಿ ಪಲ್ಲಕ್ಕಿಯನ್ನ. ನೋಡ್ತಾ ಇರ್ಬೋದು ಬಾಗಿಲುಗಳೆಲ್ಲ ಹಳೆ ಕಾಲದಲ್ಲಿ ಯಾವ ರೀತಿಯಾಗಿರುತ್ತೆ ಅಂತ. ಇನ್ನು ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಮಾಡ್ಕೊಳ್ಳಿ, ನಮಗೆ ಸಪೋರ್ಟ್ ಮಾಡಿ. ಪ್ರದಕ್ಷಿಣಾ ಪ್ರಕಾರದಲ್ಲಿ ದಕ್ಷಿಣಾಮೂರ್ತಿ, ಚಂಡಿಕೇಶ್ವರ, ನಟರಾಜ, ಆಂಜನೇಯ ಹಾಗೂ ನವಗ್ರಹಗಳ ಆಲಯವಿದೆ. ಕಾಲಭೈರವ, ನಾವು ಇಲ್ಲಿ ಪ್ರದಕ್ಷಿಣೆ ಹಾಕುವಾಗ ಈ ರೀತಿಯಾಗಿ ದೇವರುಗಳು ಕಂಡುಬರುತ್ತವೆ. ನಿಮಗೆ ಆ ದೇವಸ್ಥಾನಕ್ಕೆ ಹೋದ್ರೆ ಒಂಥರ ಪೀಸ್ ಸಿಗುತ್ತೆ. ನೋಡ್ತಾ ಇರ್ಬೋದು, ಇಲ್ಲಿ ಗೋಡೆಗಳಲ್ಲಿ ಆಗಿನ ಕಾಲದ ಕೆತ್ತನೆಗಳನ್ನ ತುಂಬಾ ಚೆನ್ನಾಗಿತ್ತು. ನೋಡ್ತಾ ಇರ್ಬೋದು ಇಲ್ಲಿ ಸುಬ್ರಹ್ಮಣ್ಯ ಸ್ವಾಮಿಯನ್ನ. ಈಗ ನಾವು ದೇವರ ದರ್ಶನ ಮಾಡೋಣ ಅಂತ ಹೋದ್ವಿ.
ಇಲ್ಲಿವರೆಗೂ ನಾನು ನಿಮಗೆ ಆ ದೇವಸ್ಥಾನದ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಟ್ಟೆ. ಇವರೇ ಸಜ್ಜನರಾವ್ ಅಂತ. ಹಾಗೆ ನಾವು ದೇವರ ದರ್ಶನ ಮುಗಿಸ್ಕೊಂಡು ನಾನು ನಮ್ಮ ಮನೆಯವರು ಪ್ರದಕ್ಷಿಣೆಯನ್ನು ಹಾಕ್ತಾ ಇರುವಾಗ ನಾನು ಏನೇನು ತಿಳಿಸಿದ್ನಲ್ಲ ಆ ರೀತಿಯಾಗಿ ಎಲ್ಲ ಕಂಡು ಬಂತು. ತುಂಬ ಪುರಾತನವಾದ ದೇವಸ್ಥಾನ ಇದು, ಬಹಳನೇ ಚೆನ್ನಾಗಿದೆ. ಎಲ್ಲರೂ ದೇವರ ದರ್ಶನ ಮಾಡ್ಕೊಳ್ಳಿ. ಎಲ್ಲರಿಗೂ ದೇವರು ಒಳ್ಳೇದು ಮಾಡಲಿ. ಇದು ನೋಡ್ತಾ ಇರ್ಬೋದು ಔಟ್ ಸೈಡ್ ಯಾವ ರೀತಿಯಾಗಿದೆ ದೇವಸ್ಥಾನ ಅಂತ. ತುಂಬಾ ಸುಮಾರು ಜನ ಬಂದಿದ್ರು ಆಲ್ರೆಡಿ ನಾವು ಹೋಗಿದ್ದಾಗ. ಯಾರಿಗೆಲ್ಲ ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಭೇಟಿ ಆಗೋದಕ್ಕೆ ಸಾಧ್ಯವಾಗೋದಿಲ್ವೋ ಅವರೆಲ್ಲ ಈ ವಿವಿಪುರಂ ಅಲ್ಲಿರುವಂತಹ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಒಮ್ಮೆ ಭೇಟಿ ಕೊಟ್ಟು ದೇವರ ಆಶೀರ್ವಾದವನ್ನ ಪಡ್ಕೊಳ್ಳಿ. ನಾವು ಹಾಗೆ ಮನೆಗೆ ಬರುವಾಗ ಅಲ್ಲಿ ಹೂವು ಮಾರ್ತಾ ಇದ್ದವರಂತ ಭೇಟಿ ಮಾಡಿದ್ವಿ. ಹೆಸರು ಹೇಳಿ ಲಕ್ಷ್ಮಿ. ಹೇಳಿ. 40 ವರ್ಷದಿಂದ ಇಲ್ಲಿದ್ದೀವಿ. ನಾವೇನು ಅನ್ಕೊಂತೀವೋ ಅದು ಕರೆಕ್ಟಾಗಿ ಹಾಗೆ ಆಗುತ್ತೆ. ಮಂಗಳವಾರ ಒಂದು ದಿವಸ ತುಂಬ ಜನ ಬರ್ತಾರೆ. ನೀವು ಬರೋವಾಗ ಮರಗಾದವನ್ನ ಮಾತ್ರ ತಗೊಂಡೋಗಿ ಕೊಡಿ, ತುಂಬ ಒಳ್ಳೆಯದು. ಒಂದು 5 ವಾರನ ಒಂದು 9 ವಾರನ ಬಂದಿದ್ದೀವಿ. ನೀವು ಎಷ್ಟು ವರ್ಷದಿಂದ ಇದ್ದೀರಾ ಇಲ್ಲಿ? 40 ವರ್ಷದಿಂದ ಇದ್ದೀವಿ. ಹೌದಾ? ತುಂಬಾ ಜನ ಬರ್ತಾರ ಈ ದೇವಸ್ಥಾನಕ್ಕೆ? ಜನ ಮಂಗಳವಾರ ಒಂದು ದಿವಸ ತುಂಬ ಜನ ಬರ್ತಾರೆ. ನಾವು ಏನು ಅನ್ಕೊಂತೀವೋ ಅದು ಆಗುತ್ತೆ. ನಮ್ಮ ಮನಸ್ಫೂರ್ತಿಯಾಗಿ ಅಪ್ಪನ ನಂಬಬೇಕು. ನಂಬಿದ್ರೆ ಆಗುತ್ತೆ. ನಾವು ಏನು ಕಳ್ಕೊಂಬಾರ್ದು ಅದನ್ನು ಕಳ್ಕೊಂಬಿಟ್ಟು ತುಂಬ ಬೇಡ್ಕೊಂಡು ಬಂದಿದ್ದಾರೆ. ಹೌದಾ? ತುಂಬ ಸತ್ವಂತ. ಓಕೆ, ಥ್ಯಾಂಕ್ ಯು. ನೋಡಿದ್ರಲ್ಲ ಅವರು ಹೇಳಿದ್ದೆಲ್ಲ. ಒಮ್ಮೆ ಈ ರೀತಿಯಾಗಿ ನೀವು ಒಮ್ಮೆ ಭೇಟಿ ಮಾಡಿ. ಹಾಯ್, ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಬೆಂಗಳೂರಲ್ಲಿ ಯಾರಾದರೂ ಇದ್ದರೆ ವಿವಿಪುರಮಲ್ಲಿ ಹೋದರೆ ಈ ದೇವಸ್ಥಾನಕ್ಕೆ ಭೇಟಿ ಕೊಡೋದನ್ನ ಮರಿಬೇಡಿ. ಹಾಗೆ ಬೇರೆ ಕಡೆಯಿಂದ ಯಾರಾದರೂ ಬೆಂಗಳೂರಿಗೆ ಬಂದರೆ ಒಂದ್ಸರಿ ಹೋಗಿ ಬನ್ನಿ. ತುಂಬ ಚೆನ್ನಾಗಿದೆ ದೇವಸ್ಥಾನ. ಥ್ಯಾಂಕ್ ಯು. ನೋಡಿದ್ರಲ್ಲ ದೇವ್ರು ಎಷ್ಟು ಪವರ್ಫುಲ್ ಇದೆ ಅಂತ. ನಿಮಗೂ ಏನಾದರೂ ಸಾಧ್ಯವಾದರೆ ಒಮ್ಮೆ ಭೇಟಿ ಮಾಡಿ ಆ ದೇವರ ಕೃಪೆಗೆ ಪಾತ್ರರಾಗಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.